ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂತ್ರದಲ್ಲಿ ನೊರೆ ಕಾಣಿಸಿಕೊಂಡರೆ ಇದು ಯಾವ ಸೂಚನೆಯನ್ನು ನೀಡುತ್ತಿದೆ ಎಂದರ್ಥ? ಆಪ್ಷನ್ಸ್: ಎ ನಿರ್ಜಲೀಕರಣ, ಬಿ ಕಿಡ್ನಿ ಸಮಸ್ಯೆ, ಸಿ ಯೂರಿಕ್ ಆಸಿಡ್ ಹೆಚ್ಚಳ, ಡಿ ಪ್ರೋಟೀನ್ಸ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಯೂರಿಕ್ ಆಸಿಡ್ ಹೆಚ್ಚಳ. ಮೂತ್ರದಲ್ಲಿ ನೊರೆ ಕಾಣಿಸಿಕೊಂಡರೆ ಅದು ಯೂರಿಕ್ ಆಸಿಡ್ ಹೆಚ್ಚಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ಮೂತ್ರದಲ್ಲಿನ ಫೋಮ್ ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗುತ್ತಿಲ್ಲ ಮತ್ತು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮೂತ್ರದೊಂದಿಗೆ ಹೊರಬರುತ್ತಿದೆ ಎನ್ನುವುದನ್ನು ತೋರಿಸುತ್ತದೆ. ಆರೋಗ್ಯವಂತ ವ್ಯಕ್ತಿಯ ಮೂತ್ರವು ಸಾಮಾನ್ಯ ವಾಸನೆಯನ್ನು ಹೊಂದಿರುತ್ತದೆ, ಆದರೆ ನಿಮ್ಮ ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟ ಹೆಚ್ಚಾದರೆ ಮೂತ್ರವು ಬಲವಾದ ವಾಸನೆಯನ್ನು ನೀಡುತ್ತದೆ, ಜೊತೆಗೆ ಮೂತ್ರದ ಬಣ್ಣ ಗಾಢವಾಗುತ್ತದೆ. ಎರಡನೇ ಪ್ರಶ್ನೆ, ಕ್ಯಾನ್ಸರ್ ಅನ್ನು ಕೂಡ ಕಡಿಮೆ ಮಾಡುವ ಶಕ್ತಿಶಾಲಿ ಕಾಯಿ ಯಾವುದು? ಆಪ್ಷನ್ಸ್: ಎ ಬಾಳೆಕಾಯಿ, ಬಿ ಸುವರ್ಣಗೆಡ್ಡೆ, ಸಿ ಸೋರೆಕಾಯಿ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಕಾಯಿ. ಬಾಳೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿಡುವುದಲ್ಲದೆ ಹಸಿವು ಮತ್ತು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುವ ಫೈಬರ್ ಅನ್ನು ಹೊಂದಿರುವುದರಿಂದ ಇದು ಹೃದಯ ಮತ್ತು ಚರ್ಮದ ಆರೋಗ್ಯವಾಗಿರಿಸುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಮಲಬದ್ಧತೆ, ಪೈಲ್ಸ್ ಅನ್ನು ಕಡಿಮೆ ಮಾಡಲು ಸಹ ಬಾಳೆಕಾಯಿ ಸಹಾಯ ಮಾಡುತ್ತದೆ. ಇನ್ನು ಹೊಟ್ಟೆಯ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಬಾಳೆಕಾಯಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮಧುಮೇಹ ರೋಗಿಗಳಿಗೂ ಸಹ ಇದು ಸಂಜೀವಿನಿ ಇದ್ದಂತೆ. ನಿಯಮಿತ ಪ್ರಮಾಣದಲ್ಲಿ ಅನ್ನದ ಜೊತೆ ಸೇರಿಸಿ ತಿಂದರೆ ಸುಲಭವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಶಬ್ದವು ನಮ್ಮ ದೇಹದ 7 ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ? ಆಪ್ಷನ್ಸ್: ಎ ಶಂಖ, ಬಿ ಗಂಟೆ, ಸಿ ನಗಾರಿ, ಡಿ ಡೊಳ್ಳು. ಸರಿಯಾದ ಉತ್ತರ ಆಪ್ಷನ್ ಬಿ ಗಂಟೆ. ದೇವಾಲಯದ ಗಂಟೆಯನ್ನು ಬಾರಿಸಿದಾಗ ಅದರಿಂದ ಹೊರಹೊಮ್ಮುವ ದೊಡ್ಡ ಶಬ್ದವು ದೇಹದ 7 ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ನಾವು ದೇವಾಲಯದಲ್ಲಿ ಪಡೆದುಕೊಂಡ ಧನಾತ್ಮಕ ಕಂಪನಗಳನ್ನು ನಮ್ಮಲ್ಲಿ ಹಾಗೆಯೇ ಉಳಿಯುವಂತೆ ಮಾಡುತ್ತದೆ. ದೇಹದ 7 ಚಕ್ರಗಳು ಸಕ್ರಿಯಗೊಳ್ಳುವುದರಿಂದ ಪೂಜೆಯಿಂದ ಪಡೆದುಕೊಂಡ ಭಕ್ತಿಯು ನಮ್ಮಲ್ಲಿಯೇ ಇರುತ್ತದೆ ಹಾಗೂ ಇದು ನಮ್ಮ ಸುತ್ತ ಇರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಹಾಗೂ ನಿಮ್ಮ ಸುತ್ತ ಸಕಾರಾತ್ಮಕ ಅಥವಾ ಧನಾತ್ಮಕ ಶಕ್ತಿಯ ಕಂಪನವನ್ನು ಹರಡುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದರ ಸೂಚನೆ ಹೇಗೆ ಸಿಗುತ್ತದೆ? ಆಪ್ಷನ್ಸ್: ಎ ಮೂತ್ರ, ಬಿ ಕಣ್ಣುಗಳು, ಸಿ ಹೊಟ್ಟೆ ಉಬ್ಬರ, ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣುಗಳು. ಕಿಡ್ನಿ ಕಾಯಿಲೆ ಇರುವವರಲ್ಲಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ದೃಷ್ಟಿ ಬದಲಾವಣೆಯಾಗುವ ಸಾಧ್ಯತೆ ಇರುತ್ತದೆ. ಕಿಡ್ನಿಗಳ ಕಾರ್ಯಚಟುವಟಿಕೆ ಕಡಿಮೆಯಾದರೆ ಕಣ್ಣುಗಳ ಭಾಗಕ್ಕೆ ಆಮ್ಲಜನಕ ಮತ್ತು ರಕ್ತದ ಪೂರೈಕೆ ಕೂಡ ಕಡಿಮೆಯಾಗುತ್ತದೆ. ಉದಾಹರಣೆಗೆ ಕಣ್ಣುಗಳು ಮಂಜಾಗುವುದು, ಕಣ್ಣಿನ ನರಗಳು ಊದಿಕೊಳ್ಳುವುದು, ಕಣ್ಣುಗಳ ಭಾಗದಿಂದ ರಕ್ತಸ್ರಾವ, ಹೀಗೆ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕಣ್ಣುಗಳಿಂದ ಇಂತಹ ಲಕ್ಷಣಗಳು ಗೋಚರಿಸಿದ ಸಂದರ್ಭದಲ್ಲಿ ಅದು ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದನ್ನು ತಿಳಿಸುವ ಸೂಚನೆಯಾಗಿರುತ್ತದೆ. ಐದನೇ ಪ್ರಶ್ನೆ, ನಾವು ಸೇವಿಸುವ ಆಹಾರ ಖಾರವಾಗಿರಲು ಕಾರಣವೇನು? ಆಪ್ಷನ್ಸ್: ಎ ರುಚಿ ಮೊಗ್ಗುಗಳು ಅಥವಾ ನಾಲಿಗೆಯ ಟೇಸ್ಟ್ ಬಡ್ಸ್, ಬಿ ಸೂಕ್ಷ್ಮ ನಾಲಿಗೆ, ಸಿ ಜೈವಿಕ ಸಕ್ರಿಯೆ, ಡಿ ಕ್ಯಾಪ್ಸೈಸಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಪ್ಸೈಸಿನ್. ಕ್ಯಾಪ್ಸೈಸಿನ್ ಎನ್ನುವ ಜೈವಿಕ ಸಕ್ರಿಯ ಸಂಯುಕ್ತದಿಂದಾಗಿ ಆಹಾರವು ಖಾರವಾಗುತ್ತದೆ. ಇದರಿಂದಾಗಿ ಆಹಾರ ಸೇವನೆ ಮಾಡಿದ ವೇಳೆ ಬಾಯಿಯಲ್ಲಿ ಸುಟ್ಟ ಅನುಭವವಾಗುತ್ತದೆ. ದೇಹದಲ್ಲಿ ಚರ್ಮ ಮತ್ತು ಬಾಯಿಯ ಸುತ್ತಲೂ ಗ್ರಾಹಕಗಳು ಇರುವುದು. ಖಾರಕ್ಕೆ ಇದು ಒಗ್ಗಲ್ಪಟ್ಟ ವೇಳೆ ಅದು ಕ್ರಿಯಾಶೀಲವಾಗುತ್ತದೆ. ಈ ಗ್ರಾಹಕಗಳು ಸಕ್ರಿಯಗೊಂಡ ವೇಳೆ ಅದರಿಂದ ಬಾಯಿಯಲ್ಲಿ ಮತ್ತು ಹೊಟ್ಟೆಯಲ್ಲಿ ಉರಿಯ ಅನುಭವವಾಗುತ್ತದೆ. ಇದರಿಂದಾಗಿ ಕೆಲವೊಮ್ಮೆ ಅತಿಯಾಗಿ ಖಾರ ತಿಂದರೆ ಆಗ ಇದರಿಂದ ವಾಕರಿಕೆ ಬಂದಂತೆ ಕೂಡ ಆಗುತ್ತದೆ. ಆರನೇ ಪ್ರಶ್ನೆ, ಪ್ರತಿದಿನ ಮಜ್ಜಿಗೆ ಕುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಉಷ್ಣತೆ, ಬಿ ಉರಿಯೂತ, ಸಿ ಮಲಬದ್ಧತೆ, ಡಿ ಅಲ್ಸರ್.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರತಿದಿನ ಮಧ್ಯಾಹ್ನ 1 ಲೋಟ ಮಜ್ಜಿಗೆ ಕುಡಿಯುವುದರಿಂದ ದೇಹದಲ್ಲಿನ ಉಷ್ಣತೆ ಕಡಿಮೆಯಾಗುತ್ತದೆ. ಇದು ಚರ್ಮವನ್ನು ಸುಧಾರಿಸಲು ಸಹಾಯ ಮಾಡುವುದರ ಜೊತೆಗೆ ಮಜ್ಜಿಗೆಯು ದುರ್ವಾಸನೆಯಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾವು ಕಲುಷಿತ ಆಹಾರವನ್ನು ಸೇವಿಸಿದಾಗ ಅಥವಾ ಬಲವಾದ ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದಾಗ ಅದು ಹೊಟ್ಟೆಯ ಉರಿಯೂತ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮಜ್ಜಿಗೆಯಲ್ಲಿರುವ ತಂಪಾಗಿಸುವ ಗುಣವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ, ಮುಟ್ಟಿನ ಅವಧಿಯಲ್ಲಿ ಯೋನಿಯಲ್ಲಿ ಕಾಣಿಸುವ ವಾಸನೆಗೆ ಕಾರಣವೇನು? ಆಪ್ಷನ್ಸ್ ಎ ನೀರಿನ ಕೊರತೆ, ಬಿ ನೈರ್ಮಲ್ಯ, ಸಿ ಕೆಟ್ಟ ರಕ್ತ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಟ್ಟಿನ ಸಮಯದಲ್ಲಿ ಕೆಲವು ಮಹಿಳೆಯರಲ್ಲಿ ಯೋನಿಯಿಂದ ದುರ್ವಾಸನೆ ಬರುತ್ತದೆ. ಇದರ ಪ್ರಮುಖ ಕಾರಣವೆಂದರೆ ಸ್ವಚ್ಛತೆಯ ಕೊರತೆ. ಸೌಮ್ಯವಾದ ನೈರ್ಮಲ್ಯ ಉತ್ಪನ್ನಗಳನ್ನು ಬಳಸಿಕೊಂಡು ನೀವು ನಿತ್ಯ ಯೋನಿ ಪ್ರದೇಶವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಈ ಮೂಲಕ ಯೋನಿ ಭಾಗದಲ್ಲಿ ಬ್ಯಾಕ್ಟೀರಿಯಾ ಶೇಖರಣೆಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಇದೊಂದು ನಿಮ್ಮ ಸಮಸ್ಯೆಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಹಾಗೂ ನಿಮ್ಮ ಯೋನಿಯ ಆರೋಗ್ಯವನ್ನು ಕಾಪಾಡುತ್ತದೆ. ಮತ್ತು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಂತೆಲ್ಲ ಯೋನಿಯಲ್ಲಿ ವಾಸನೆ ಹೆಚ್ಚುತ್ತದೆ. ಹೀಗಾಗಿ ನಿಯಮಿತವಾಗಿ ನೀರು ಸೇವನೆ ಮಾಡುತ್ತಿರಬೇಕು. ಇದು ಯೋನಿಯಲ್ಲಿ ಬರುವ ವಾಸನೆಯನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಶಿವನು ಗಣೇಶನ ನಿಜವಾದ ತಲೆಯನ್ನು ಇರಿಸಿರುವ ಗುಹೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಮಹಾರಾಷ್ಟ್ರ, ಬಿ ಉತ್ತರಾಖಂಡ್, ಸಿ ತಮಿಳುನಾಡು, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್. ಪೌರಾಣಿಕ ನಂಬಿಕೆಗಳ ಪ್ರಕಾರ ಶಿವನು ಗಣೇಶನ ನಿಜವಾದ ತಲೆಯನ್ನು ಕತ್ತರಿಸಿದ ಬಳಿಕ ಅದನ್ನು ಗುಹೆಯಲ್ಲಿ ಇರಿಸಿದ್ದನು. ಈ ಗುಹೆಯನ್ನು ಈಗ ಪಾತಾಳ ಭುವನೇಶ್ವರ ಗುಹೆ ಎಂದು ಕರೆಯಲಾಗುತ್ತದೆ. ಇದು ಉತ್ತರಾಖಂಡದ ಪಿಥೋರಾಗಢ್ ಜಿಲ್ಲೆಯ ಗಂಗೋಳಿಹತ್ನಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಪಾತಾಳ ಭುವನೇಶ್ವರ ಗುಹೆಯಲ್ಲಿ ಗಣಪತಿಯ ಅದ್ಭುತ ವಿಗ್ರಹವಿದೆ. ಇದನ್ನು ಆದಿ ಗಣೇಶ ಎಂದು ಕೂಡ ಕರೆಯುತ್ತಾರೆ. ಈ ಗುಹೆಯನ್ನು ಕಲಿಯುಗದಲ್ಲಿ ಆದಿಶಂಕರಾಚಾರ್ಯರು ಅನ್ವೇಷಿಸಿದರು ಎನ್ನುವ ನಂಬಿಕೆ ಇದೆ. ಆದರೆ ಪಾಂಡವರು ದ್ವಾಪರಯುಗದಲ್ಲಿ ಈ ಗುಹೆಯನ್ನು ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ. ಈ ಗುಹೆಯಲ್ಲಿ ಇರಿಸಲಾಗಿರುವ ಗಣೇಶನ ಕತ್ತರಿಸಿದ ತಲೆಯನ್ನು ಶಿವನು ಸ್ವತಃ ರಕ್ಷಿಸುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬಿಸಿ ನೀರಲ್ಲ ಬೆಚ್ಚಗಿನ ನೀರನ್ನು ಸಹ ಕುಡಿಯಬಾರದು? ಆಪ್ಷನ್ಸ್ ಎ ಹೃದ್ರೋಗ, ಬಿ ಕ್ಯಾನ್ಸರ್, ಸಿ ಮೂತ್ರಪಿಂಡ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಿತ್ತಜನಕಾಂಗದ ಕಾಯಿಲೆಯಿಂದ ಬಳಲುತ್ತಿರುವವರು ಬಿಸಿ ನೀರನ್ನು ತಪ್ಪಿಸಬೇಕು. ಏಕೆಂದರೆ ಇದು ಅವರ ಯಕೃತ್ತಿನ ಮೇಲೆ ಹೆಚ್ಚುವರಿ ಒತ್ತಡವನ್ನುಂಟು ಮಾಡುತ್ತದೆ. ಪಿತ್ತಜನಕಾಂಗವು ಬಹಳ ಸೂಕ್ಷ್ಮ ಅಂಗವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ದೇಹದ ವಿವಿಧ ಕಾರ್ಯಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇನ್ನು ಕೆಲವು ರೀತಿಯ ಕ್ಯಾನ್ಸರ್ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವವರು ಹೆಚ್ಚು ಬೆಚ್ಚಗಿನ ನೀರು ಕುಡಿಯುವುದರಿಂದ ಕೆಲ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಕ್ಯಾನ್ಸರ್ ರೋಗಿಗಳು ವೈದ್ಯರ ಸಲಹೆ ಪಡೆದ ನಂತರವಷ್ಟೇ ಬೆಚ್ಚಗಿನ ನೀರು ಕುಡಿಯುವುದು ಉತ್ತಮ. ಇನ್ನು ಹೃದ್ರೋಗ ಸಮಸ್ಯೆ ಹೊಂದಿರುವವರು ಹೆಚ್ಚು ಬೆಚ್ಚಗಿನ ನೀರನ್ನು ಕುಡಿಯುವುದು ಹೈಪೋನಾಟ್ರೀಮಿಯಾಕ್ಕೆ ಕಾರಣವಾಗುತ್ತದೆ. ಇದು ದೇಹದಲ್ಲಿ ಕಡಿಮೆ ಸೋಡಿಯಂ ಮಟ್ಟ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಅಡ್ವೆಂಚರ್ ಹಾಗೂ ಟ್ರಾವೆಲ್ ಮಾಡುವವರಿಗೆ ಕರ್ನಾಟಕದ ಅತ್ಯಂತ ಅಪಾಯಕಾರಿ ಸ್ಥಳ ಯಾವುದು? ಆಪ್ಷನ್ಸ್ ಎ ಆಗುಂಬೆ, ಬಿ ಗುಂಡ್ಯ, ಸಿ ಸಾತ್ ಖಬರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಅಡ್ವೆಂಚರ್ ಹಾಗೂ ಟ್ರಾವೆಲ್ ಪ್ರಿಯರಾಗಿದ್ದರೆ ಕರ್ನಾಟಕದಲ್ಲಿ ನಿಮಗೆ ಹಲವು ಪ್ರೇಕ್ಷಣೀಯ ತಾಣಗಳಿವೆ. ಆದರೆ ನೀವು ಭೇಟಿ ನೀಡುವ ಸಾಹಸ ಮಾಡಲೇಬಾರದ ಕರ್ನಾಟಕದ ಕೆಲವೊಂದು ಸ್ಥಳಗಳು ಈ ಮೇಲಿನವು. ಆಗುಂಬೆ ಕಾಡುಗಳು. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಿದು. ಈ ಕಾಡು ಪ್ರದೇಶದ ಹೊಳ ಹೊಕ್ಕೋದು ಸಾವನ್ನು ತಂದುಕೊಂಡಂತೆ, ಏಕೆಂದರೆ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಇರುವುದು ಇಲ್ಲಿಯೇ. ಗುಂಡ್ಯ. ಕುಕ್ಕೆ ಸುಬ್ರಹ್ಮಣ್ಯದ ಸಮೀಪದ ಈ ಜಾಗದಲ್ಲಿ ಟ್ರೆಕ್ಕಿಂಗ್ ಮಾಡುವುದು ಬಹಳ ಸಾಹಸಮಯ ಹಾಗೂ ಅಪಾಯಕಾರಿಯಾಗಿದ್ದು ಅಲ್ಲಿ ನಡೆಯುವ ವಿದ್ಯಮಾನಗಳು ಇನ್ನೂ ನಿಗೂಢವಾಗಿವೆ ಎನ್ನುವ ಮಾತುಗಳಿವೆ. ಸಾತ್ ಖಬರ್ ಇದು ಬಿಜಾಪುರದಲ್ಲಿದೆ. ಆಲಿ ಆದಿಲ್ ಶಾ 2ನೇ ಆಸ್ಥಾನದಲ್ಲಿ ದಳಪತಿಯಾಗಿದ್ದ ಅಫ್ಜಲ್ ಖಾನ್ ತನ್ನ 60 ಪತ್ನಿಯರನ್ನು ಬಾವಿಗೆ ನೂಕಿ ಕೊಂದು ನಿರ್ಮಿಸಿದ ಸಮಾಧಿ ಸ್ಥಳವಿದು. ಇಲ್ಲಿ ರಾತ್ರಿಯ ವೇಳೆ ಯಾರೂ ತೆರಳುವ ಧೈರ್ಯ ಮಾಡುವುದಿಲ್ಲ. ಈ ಸ್ಥಳಗಳಿಗೆ ಭೇಟಿ ನೀಡುವುದು ಅತ್ಯಂತ ಅಪಾಯಕಾರಿ ಎನ್ನಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.